ಒಂದು ಘಟನೆ ಇದೆ. ಪವಿತ್ರ ಪುಸ್ತಕದಲ್ಲಿ ಒಂದು ಘಟನೆ ಇದೆ. ಲೂಕನ ಶುಭ ಸಂದೇಶ 19ನೇ ಅಧ್ಯಾಯದಲ್ಲಿ ಒಂದು ಘಟನೆ ಇದೆ. ಅಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಒಬ್ಬ ವ್ಯಕ್ತಿ ತುಂಬ ಶ್ರೀಮಂತ ವ್ಯಕ್ತಿ, ತುಂಬ ಶ್ರೀಮಂತಿಕೆ ಅವನಲ್ಲಿತ್ತು. ಆದರೆ ಅವನು ಬಡವನಾಗೇ ಇದ್ದ. ಹೇಗೆ? ಯಾಕೆ ಗೊತ್ತಿದೆಯಾ? ಅವನೊಳಗೆ ಯೇಸು ಇರಲಿಲ್ಲ. ಯೇಸು ಯಾರಲ್ಲಿ ಇಲ್ವೋ ನಿಜವಾಗ್ಲೂ ಎಷ್ಟು ಆಸ್ತಿ ಪಾಸ್ತಿ ಇದ್ದರೂ ಏನಿದ್ರೂ ಕೂಡ ಅವರು ಬಡವರೇ. ಈ ಲೋಕದ ದೃಷ್ಟಿಯಲ್ಲಿ ನಾವು ಆಸ್ತಿ ಪಾಸ್ತಿ ಇದ್ದವರನ್ನ ಏನು ಹೇಳ್ತೇವೆ? ಶ್ರೀಮಂತರು ಅಂತ ಹೇಳ್ತೇವೆ. ಆಸ್ತಿ ಪಾಸ್ತಿ ಇಲ್ಲದವ್ರನ್ನ ಏನು ಹೇಳ್ತೇವೆ? ಬಡವರು ಅಂತ ಹೇಳ್ತೇವೆ. ಆದರೆ ಈ ಯೇಸುವಿನ ಲೆಕ್ಕಾಚಾರನೇ ಬೇರೆ, ದೇವರ ಲೆಕ್ಕಾಚಾರನೇ ಬೇರೆ. ದೇವರ ಲೆಕ್ಕಾಚಾರ ಏನು ಗೊತ್ತಿದೆಯಾ ನಿಮಗೆ? ದೇವರ ಲೆಕ್ಕಾಚಾರ ಏನಂದರೆ, ಯಾರಲ್ಲೆಲ್ಲ ಯೇಸು ಇದ್ದಾರೋ ಅವರು ಶ್ರೀಮಂತರು. ಯಾರಲ್ಲೆಲ್ಲ ಯೇಸು ಇದ್ದಾರೋ ಅವರು ಶ್ರೀಮಂತರು. ನೋಡಿ, ಇಂದು ನಾವು ಯಾರ ಬಗ್ಗೆ ಕೇಳಿಗೆ ಬಂದಿದ್ದೇವೆ? ನೀವು ಯಾರ ಬಗ್ಗೆ ಕೇಳಿ ಬಂದಿದ್ದೀರಿ? ನೋಡಿ, ಆ ಮನುಷ್ಯ ನೀವು ಓದಿದರೆ ಗೊತ್ತಾಗುತ್ತೆ. ಲೂಕನ ಶುಭ ಸಂದೇಶದಲ್ಲಿ 19ನೇ ಅಧ್ಯಾಯ ತೆಗೆಯೋಣ ನಾವು. ಲೂಕನ ಶುಭ ಸಂದೇಶ 19ನೇ ಅಧ್ಯಾಯ ಅಲ್ಲಿ 1ನೇ ವಾಕ್ಯದಿಂದ ಹೀಗಿದೆ ನೋಡಿ. ಯೇಸು ಸ್ವಾಮಿ ಜೆರಿಕೋ ಪಟ್ಟಣವನ್ನು ಪ್ರವೇಶಿಸಿ ಅದರ ಬೀದಿಗಳಲ್ಲಿ ಹಾದು ಹೋಗ್ತಾ ಇದ್ರು. ಎಲ್ಲಿ ಹೋಗ್ತಾ ಇದ್ರು? ಯೇಸು ಸ್ವಾಮಿ ಎಲ್ಲಿ ಹೋಗ್ತಾ ಇದ್ರು? ಸರಿ ಕೇಳಬೇಕು, ಇಲ್ಲಿ ಕೇಳಬೇಕು. ಎಲ್ಲಿ ಹೋಗ್ತಾ ಇದ್ರು? ಬೀದಿಗಳಲ್ಲಿ ಹಾದು ಹೋಗ್ತಾ ಇದ್ರು. ಯಾರು ಹೋಗ್ತಾ ಇದ್ರು? ಯಾರು ಹೋಗ್ತಾ ಇದ್ರು? ಯಾರು ಹೋಗ್ತಾ ಇದ್ರು? ನಿಜನಾ? ಸರಿ ಹೇಳಿ, ಯಾರು ಹೋಗ್ತಾ ಇದ್ರು? ಯೇಸು ಸ್ವಾಮಿ ಹೋಗ್ತಾ ಇದ್ರು. ಹಾಗಾದರೆ ಈಗ ಕುಷ್ಟಗಿ ಪಟ್ಟಣದಲ್ಲಿ, ಈ ಒಂದು ಗ್ರಾಮದಲ್ಲಿ, ಈ ಒಂದು ಆಲಯದಲ್ಲಿ ಯಾರಿದ್ದಾರೆ? ಯಾರಿದ್ದಾರೆ? ನಿಮ್ಮ ಮನೆಗಳಲ್ಲಿ ಯಾರಿದ್ದಾರೆ? ಈ ವಾತಾವರಣದಲ್ಲಿ ಯಾರಿದ್ದಾರೆ? ಈ ಊರಿನಲ್ಲಿ ಯಾರಿದ್ದಾರೆ? ನಿಜನಾ? ಯೇಸು ಸ್ವಾಮಿ ಹಾದು ಹೋಗ್ತಾ ಇದ್ದಾರಾ? ನಿಮ್ಮ ಕಣ್ಣಿಗೆ ಕಾಣ್ತಾ ಇದ್ದಾರಾ? ಇಲ್ಲ. ಆದರೆ ನಂಬಿಕೆ ಇದೆಯಾ? ವಿಶ್ವಾಸ ಇದೆಯಾ? ನಮ್ಮ ಮಧ್ಯದಲ್ಲಿ ಯಾರಿದ್ದಾರೆ? ಸ್ವರವೆತ್ತಿ ಯಾರಿದ್ದಾರೆ? ಯಾಕೆ? 2-3 ಯೇಸುವಿನ ನಾಮದಲ್ಲಿ ಒಟ್ಟಾಗಿ ಸೇರಿದರೆ ಯಾರಿದ್ದಾರೆ? ಯಾರಿದ್ದಾರೆ? ಯೇಸು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಈ ದಿನದಲ್ಲಿ ಎಲ್ಲಿ ಬರ್ತಾ ಇದ್ದಾರೆ? ನಮ್ಮ ಮಧ್ಯದಲ್ಲಿ ಅವರಿದ್ದಾರೆ. ನೀವು ಯೋಚಿಸ್ಬೋದು, ನೀವು ಬಲಿ ಪೂಜೆ ಮುಗಿಸಿ ಮನೆಗೆ ಹೋಗಿ ಟೀ ಕಾಫಿ ಎಲ್ಲ ಕುಡಿದು ಬರುವ ತನಕ ಯೇಸು ಎಲ್ಲೋ ತಿರುಗಾಡಿ ಮತ್ತೆ ಬಂದರು ಅಂತೇಳಿ ಯೋಚಿಸಿದ್ರಾ? ಇಲ್ಲ. ಯೇಸು ಸ್ವಾಮಿ ನೀವು ಬರೋದಕ್ಕೆ ಮುಂಚಿತವಾಗಿ ಇವತ್ತು ಇವರು ಬರ್ತಾರೆ, ಇವ್ರ ಜೊತೆ ನಾನು ಮಾತಾಡಬೇಕು, ಇವ್ರನ್ನ ನಾನು ಗಮನಿಸ್ತಾ ಇದ್ದೇನೆ, ಇವ್ರಿಗೇನು ಬೇಕು ನಾನು ಕೊಡಬೇಕು. ಏನು ಬೇಕು ನಿಮಗೆ? ಹಣ ಬೇಕಾ? ಆಸ್ತಿ ಬೇಕಾ? ಏನು ಆ ಥರ ಬೇಕಾ? ಆ ಥರ ಇದ್ದರೆ ಅದೆಲ್ಲ ಬದಿಗೊತ್ತಿ. ಅದೆಲ್ಲ ಏನು ನಿಮ್ಮನ್ನು ಶ್ರೀಮಂತರಾಗಿ ಮಾಡುವುದಿಲ್ಲ. ಹೌದಾ? ಆಸ್ತಿ ಇದ್ದರೆ ಶ್ರೀಮಂತರ ನೀವು ಯೇಸು ಮುಂದೆ? ಅಲ್ಲ. ಬದಲಾಗಿ ಯಾರು ಬೇಕು? ಯೇಸು ಬೇಕು. ಇಲ್ಲಿ ನೋಡಿ, ಇಲ್ಲಿ ಮುಂದೆ ಗೊತ್ತಾಗುತ್ತೆ. ಅಲ್ಲಿ ಜಕ್ಕಾಯ ಎಂಬವನಿದ್ದನು. ಯಾರಿದ್ನು? ಜಕ್ಕಾಯ. ಅವನು ಏನಾಗಿದ್ದ ನೋಡಿ, ಅವನು ಸುಂಕ ವಸೂಲಿಯವರ ಮುಖಂಡ ಹಾಗೂ ಧನಾಢ್ಯ. ಅಂದರೆ ಏನಿತ್ತು ಅವನಲ್ಲಿ? ಅವನು ಮುಖಂಡ, ಅಧಿಕಾರಿ. ಏನಾಗಿದ್ದ? ಅಧಿಕಾರಿ. ನಿಮ್ಗೆ ಅಧಿಕಾರ ಇದೆಯಾ ಏನಾದರೂ? ಆ ಥರ ಇಲ್ಲ. ಅದಾದ ನಂತರ ಅವನೇನಾಗಿದ್ದ? ಧನಾಢ್ಯ. ಹಣ ಇತ್ತಂತೆ. ಆದರೆ ನಾನೇನು ಹೇಳಿದೆ? ಎಲ್ಲ ಇದ್ರು ಅವನಲ್ಲಿ ಏನಿಲ್ಲ? ಯಾರಿಲ್ಲ? ಯೇಸು ಇಲ್ಲ. ಅಲ್ಲಿ ಮುಂದೆ ಹೇಳ್ತಾರೆ ನೋಡಿ, ಯೇಸು ಯಾರೆಂದು ಅಲ್ಲಿ ನೋಡಿ ಏನು ಹೇಳ್ತಾರೆ? ಯೇಸು ಯಾರು ಎಂದು ನೋಡಬೇಕೆಂಬ ಅಪೇಕ್ಷೆ ಅವಂದಾಗಿತ್ತು. ಅವನಲ್ಲಿ ಏನು ಬಂತು? ನನಗೆ ಈಗ ಯೇಸುವನ್ನು ನಾನು ನೋಡಬೇಕು. ನಿಮ್ಗೆ ಆಸೆ ಇದೆಯಾ? ಯಾರಿಗಾದರೂ ಇದೆಯಾ? ಯಾರಿಗಿದೆ? ಅರ್ಧ ಮುಕ್ಕಾಲು ಅಷ್ಟೇನಾ? ಯಾರಿಗೆ ಆಸೆ ಇದೆ? ನಿಮ್ಗೆ ಆಸೆನೇ ಇಲ್ವಾ? ಯಾರಿಗೆ ಆಸೆ ಇದೆ? ಧೈರ್ಯದಿಂದ ಹೇಳಿ, ನನಗೆ ಆಸೆ ಇದೆ, ನನಗೆ ಆಸೆ ಇದೆ, ನನಗೆ ಆ ಯೇಸುವನ್ನು ನಾನು ನೋಡಬೇಕು, ಆ ಯೇಸುವಿನ ಮಾತನ್ನು ನಾನು ಆಲಿಸಬೇಕು, ಆ
ಯೇಸುವಿನ ಅನುಭವ ನನಗೆ ಬೇಕು. ನೋಡಿ ಇಲ್ಲಿ ಏನಾಗುತ್ತಂದ್ರೆ ಅವನಿಗೆ ಆಸೆ ಬಂತು. ಅವನಲ್ಲಿ ಆಸ್ತಿ ಪಾಸ್ತಿ ಇದೆ, ಎಲ್ಲ ಇದೆ, ಆದರೆ ಯಾರಿಲ್ಲ? ಯೇಸು ಇಲ್ಲ. ಆದರೆ ಆಸೆ ಇದೆಯಾ? ಆಸೆ ಇದೆಯಾ? ಆಸೆ ಇದ್ರೆ ಸಾಕು ಆಯ್ತಾ. ನಿಮ್ಮಲ್ಲಿ ಈಗ ನಿಮ್ಮ ಹಣ ಕೇಳ್ತಾ ಇಲ್ಲ ಯೇಸು. ಹಣ ಕೇಳಿದ್ರೆ ಇಲ್ಲಿ ಇವನ ಹತ್ರ ಹಣ ಕೇಳ್ತಾ ಇಲ್ಲ, ನಿಮ್ಮ ಅಂತಸ್ತು ಕೇಳ್ತಾ ಇಲ್ಲ, ನಿಮ್ಮ ಏನು ಕೇಳ್ತಾ ಇಲ್ಲ, ಬದಲಾಗಿ ನಿಮ್ಮ ಹೃದಯ ಕೇಳ್ತಾ ಇದ್ದಾರೆ. ನಿಮ್ಮೊಬ್ಬೊಬ್ಬರ ಜೊತೆ ಏನು ಕೇಳ್ತಾ ಇದ್ದಾರೆ ಅಂದರೆ ನಿನ್ನ ಹೃದಯ ಬೇಕು, ನಿಂದು ಬೇಕು, ನಿಂದು ಬೇಕು, ಯಾವುದಕ್ಕೂ ಬಿಟ್ಕೊಡ್ಬೇಡಿ ಆಯಿತಾ. ಮುಂದೆ ಏನಾಗುತ್ತೆ ನೋಡಿ, ಇಲ್ಲಿ ಜನಜಂಗುಳಿಯ ಮಧ್ಯೆ ಯೇಸುವನ್ನು ನೋಡಲು ಪ್ರಯತ್ನಿಸಿದರೂ ಆಗಲಿಲ್ಲ ಅಂತ ಅವನಿಗೆ. ಅವನು ಪ್ರಯತ್ನ ಪಟ್ಟ ಆಯಿತಾ. ನೀವು ಪ್ರಯತ್ನ ಪಟ್ಟಿದ್ದೀರಾ? ಸುಮಾರು ಸಲ ಕಷ್ಟ ಬರುವಾಗ ಹತ್ತಿದ್ದೀರಾ, ಗೋಳಾಡಿದ್ದೀರಾ, ಪ್ರಾರ್ಥನೆ ಮಾಡಿದ್ದೀರಾ, ಉಪವಾಸ ಮಾಡಿದ್ದೀರಾ, ಏನು ಮಾಡಿದರೂ ನೋಡ್ಲಿಕ್ಕಾಗಿಲ್ಲ ಅಲ್ಲ? ಆಗಿದೆಯಾ? ಆಗಿಲ್ಲ. ಯಾವಾಗ ಬರ್ತಾರಪ್ಪ ಯೇಸು, ಇದಾರೋ ಇಲ್ವೋ ಪ್ರಶ್ನೆ ಬಂದಿದೆಯಾ ನಿಮಗೆ? ಬಂದಿದೆಯಾ? ಬಂದಿದೆ ಅಲ್ವಾ. ಆದರೆ ಇವನು ಬಿಟ್ಟು ಕೊಡಲಿಲ್ಲ. ಇವನೇನು ಮಾಡ್ದ ಅಂದರೆ, ಇವನು ಏನಾಯ್ತಂದರೆ ಇವನು ಗಿಡ್ಡ ವ್ಯಕ್ತಿ ಆದ ಕಾರಣ ನೋಡಿ, ಅವನು ಗಿಡ್ಡ ವ್ಯಕ್ತಿ ಅಂತೆ. ಏನಾಗಿದ್ದ? ಗಿಡ್ಡ ವ್ಯಕ್ತಿ. ಈಗ ನೀವು ಗಿಡ್ಡ ಇದ್ದೀರಂತೇಳಿ ದೇವ್ರೇನಾದರೂ ನಿಮಗೆ ಕಾಣ್ತಾರಂತೇಳಿನಾ? ಆಗ ಅಲ್ಲ ಅಲ್ವಾ, ಆಗಲ್ಲ. ಇಲ್ಲಿ ನೋಡಿ, ಅವನು ಏನು ಮಾಡ್ತಾನಂದರೆ, ಅವನು ಆದ ಕಾರಣ ಅವನು ಮುಂದೆ ಹೋಗ್ತಾನೆ. ಓಡಿ ಹೋಗಿ ಯೇಸು ಬರ್ತಾ ಇದ್ದಾರೆ ಅಂತೇಳಿ ಗೊತ್ತಾಗುವಾಗ, ಇಲ್ಲಿ ಆಲ್ರೆಡಿ ಯೇಸು ಇದ್ದಾರೆ ಅಲ್ವಾ, ಅಲ್ಲಿ ಯೇಸು ಬರ್ತಾ ಇದ್ದಾರೆ ಅಂತೇಳಿ ಗೊತ್ತಾಗುವಾಗ ಅವನು ಏನು ಮಾಡ್ತಾನಂದರೆ, ಆಲದ ಮರವನ್ನು ಏರ್ತಾನೆ. ಎಲ್ಲಿ ಹೋಗ್ತಾನೆ? ಕೇಳಿಸ್ಕೊಳ್ತಾ ಇದ್ದೀರಲ್ವ? ಎಲ್ಲಿ ಹೋಗ್ತಾನೆ? ಆಲದ ಮರವನ್ನು ಏರ್ತಾನೆ. ದೊಡ್ಡ ಜನದಂಗುಳಿ, ಆದರೆ ಆಲದ ಮರ ಆಸೆ ಪಟ್ಟವನು ಹತ್ತುತ್ತಾನೆ. ಗಿಡ್ಡ ವ್ಯಕ್ತಿಗೆ ಆಲದ ಮರ ಹತ್ತಲಿಕ್ಕಾಗುತ್ತಾ? ಕಷ್ಟ ಅಲ್ವಾ. ಅವನು ಶ್ರೀಮಂತನಾಗಿದ್ದಾನೆ, ಅವನದು ಕೋಟಲ್ಲ ಏನಿತ್ತೋ ಅಲ್ವಾ, ಇದನ್ನು ಇಟ್ಕೊಂಡು ಅವನಿಗೆ ಹತ್ತಲಿಕ್ಕಾಗತ್ತಾ? ಸಾಧ್ಯನಾ? ಅದು ಹರಿತದೆ ಅಂತೇಳಿ ನಾವು ಒಳ್ಳೆ ಬಟ್ಟೆ ಹಾಕಿ ನಾವು ಮರ ಹತ್ತೇವಾ? ಯಾರಾದರೂ ಸೀರೆ ಹಾಕಿ ಯಾರಾದರೂ ಮರ ಹತ್ತೀರಾ? ಯಾರಾದರೂ ಪ್ಯಾಂಟ್ ಶರ್ಟ್ ಹಾಕಿ ಮರ ಹತ್ತೀರಾ? ಆಗುತ್ತಾ? ಹರಿದೋಗುತ್ತೆ ಅಂತೇಳಿ ಭಯ ಆಗೋದಿಲ್ವಾ ನಿಮಗೆ ಅಲ್ವಾ? ಅವನು ಅದನ್ನು ನೋಡಲಿಲ್ಲ. ಅವನಲ್ಲಿ ಒಂದೇ ಇತ್ತಂದರೆ, ನನ್ನ ಬಟ್ಟೆ ಹೋದರೂ ಪರವಾಗಿಲ್ಲ, ನನಗೆ ಯೇಸುವನ್ನು ನಾನಿವತ್ತು ನೋಡಲೇಬೇಕು, ಆ ಯೇಸುವನ್ನು ನಾನು ಅನುಭವಿಸಲೇಬೇಕು ಅಂತೇಳಿ ಅವನು ಏನು ಮಾಡ್ದ ಅಂದರೆ, ಅವನು ಹತ್ತಿ ಆದ ನಂತರ ನೋಡಿ ಯೇಸು ಎಲ್ಲಿ ಬಂದರು? ಅದೇ ಜಾಗಕ್ಕೆ ಬಂದರು. ಯೇಸು ಅದೇ ಜಾಗಕ್ಕೆ ಬಂದು ಯಾರ ಹೆಸರು ಕರೆದ್ರಲ್ಲಿ? ಬೇರೆ ಯಾರ ಹೆಸರು ಕರೀಲಿಲ್ಲ, ಜಕ್ಕಾಯನೇ ಒಡನೆ ಇಳಿದು ಬಾ ಅಂತೇಳಿ ಕರೆದ್ರು. ಯಾರನ್ನು ಕರೆದ್ರು? ಜಕ್ಕಾಯನೇ ಒಡನೆ ಇಳಿದು ಬಾ. ಇಂದು ಪ್ರಿಯರೇ, ಇಂದು ನೀವು ಯಾರೆಲ್ಲ ಇಲ್ಲಿದ್ದೀರೋ ನಿಮ್ಮೆಲ್ಲರನ್ನೇ ಯೇಸು ಕರೀತಾ ಇದ್ದಾರೆ. ಇಲ್ಲಿ ಜಕ್ಕಾಯನನ್ನು ಮಾತ್ರ ಕರೆದ್ರು, ಆದರೆ ಆಸೆ ಪಟ್ಟವರನ್ನು ದೇವರು ಯಾವತ್ತೂ ಕೂಡ ಕೈ ಬಿಡುವುದಿಲ್ಲ. ನನಗೆ ನೀವು ಮಾತ್ರ ಬೇಕು ಯೇಸುವೆ, ನಿಮ್ಮ ಸಮಾಧಾನ ನನಗೆ ಬೇಕು. ಏನು ಬೇಕು ನಿಮಗೀಗ? ಸಮಾಧಾನ. ಯಾರಿಗೆಲ್ಲ ಬೇಕು ಸಮಾಧಾನ? ಸಮಾಧಾನ ಯೇಸುವಿನಲ್ಲಿ ಮಾತ್ರ ಇದೆ. ನೀವು ಹುಡುಕಿರ್ಬೋದು, ಯಾರ ಜೊತೆ ಹುಡುಕಿರ್ಬೋದು ಅಂದರೆ, ನಿಮ್ಮ ಗಂಡನ ಜೊತೆ ಹುಡುಕಿದ್ದೀರಾ? ಹೆಂಡತಿ ಜೊತೆ ಹುಡುಕಿದ್ದೀರಾ? ಸಮಾಧಾನ ಸಿಕ್ಕಿದೆಯಾ? ನನಗಂತೂ ಸಿಕ್ಕಿಲ್ಲ. ನಿಮ್ಗೆ ಸಿಕ್ಕಿದೆಯೋ ಗೊತ್ತಿಲ್ಲ. ಸಿಕ್ಕಿದೆಯಾ? ಯಾರು ಸಿಗೋದಿಲ್ಲ. ಆಸ್ತಿಯಲ್ಲಿ ಸಿಕ್ಕಿದೆಯಾ? ಇಲ್ಲ. ಅಂತಸ್ತಲ್ಲಿ ಸಿಕ್ಕಿದೆಯಾ? ಸಿಕ್ಕಿಲ್ಲ ಅಲ್ವಾ? ಯಾರಲ್ಲೂ ಸಿಗೋದಿಲ್ಲ. ಬದಲಾಗಿ ಯೇಸುವಿನಲ್ಲಿ ಮಾತ್ರವೇ ಸಿಗುತ್ತೆ. ಅವನು ಏನು ಮಾಡ್ದ ಅಂದರೆ, ಒಡನೆ ಇಳಿದು ಬಾ ಅಂತೇಳಿ ಹೇಳುವಾಗ ಅವನು ಏನು ಮಾಡ್ದ ಅಂದರೆ ಇಳಿದು ಬಂದ. ಮತ್ತು ಏನು ಮಾಡಿದರು? ಯೇಸು ಏನು ಹೇಳಿದರು? ನಾನಿಂದು ನಿನ್ನ ಮನೆಗೆ ಬರಬೇಕು ಅಂತೇಳಿ, ನಾನು ನಿನ್ನ ಮನೆಗೆ ಬರಬೇಕು. ಇಂದು ಯಾರೆಲ್ಲ ಯೇಸುವನ್ನು ಕರ್ಕೊಂಡು ಹೋಗ್ತೀರಿ? ಯಾರಿಗೆಲ್ಲ ಇಷ್ಟ ಇದೆ ಯೇಸು ಮನೆಗೆ ಬರಬೇಕು ಅಂತೇಳಿ? ನನ್ನ ಮನೆಗೆ ಬರಬೇಕು ಆಸೆ ಪಡಿ, ನನ್ನ ಮನೆಗೆ ಬರಬೇಕು. ಎಲ್ಲಿ? ನಿಮ್ಮ ಮನೆ. ನಿಮ್ಮ ಆ ಮನೆಗ? ಯಾವ ಮನೆಗೆ ಬರಬೇಕು? ಎಲ್ಲಿ ಬರಬೇಕು? ನನ್ನೊಳಗಡೆ ಬರಬೇಕು ಆಸೆ ಪಡಿ. ಎಲ್ಲಿ ಬರಬೇಕು? ಈ ಮನೆಯಲ್ಲಿ ಬರಬೇಕು, ಈ ಹೃದಯದಲ್ಲಿ ಬರಬೇಕು. ಯೇಸು ಹೇಗೆ ಬರ್ತಾರೆ? ಅವರ ವಾಕ್ಯಗಳ ಮುಖಾಂತರ ಬರ್ತಾರೆ. ನೀವು ಆಲಿಸ್ತಾ 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 ಆ ವಾಕ್ಯದ ಮುಖಾಂತರ. ಜಕ್ಕಾಯನಿಗೆ ಏನಾಯ್ತಂದರೆ, ಮನೆಗೆ ಬಂದ ತಕ್ಷಣ ಅವನ ಪಾಪ ಅವನು ಒಪ್ಪಿಕೊಂಡ.
ಪರಿಶುದ್ಧ ದೇವರು ಅವನ ಮನೆಯೊಳಗೆ ಬರುವಾಗ ಅವನು ಆಲಿಸಿದ ವಾಕ್ಯದ ಮುಖಾಂತರ ಅವನು ಹೇಳ್ದ ಅಂದರೆ, ನನ್ನಲ್ಲಿ ಏನೆಲ್ಲ ಇದು ಎಲ್ಲವನ್ನು ನಾನು ದಾನ ಮಾಡಿಬಿಡ್ತೇನೆ, ನನಗೇನು ಬೇಡ, ಈ ಶ್ರೀಮಂತಿಕೆ ನನಗೆ ಬೇಡ, ನಾನು ಯಾರಿಗೆಲ್ಲ ಮೋಸ ಮಾಡಿದ್ದೇನೋ, ನಾವು ಮಾಡ್ತಾ ಇರ್ತೇವಲ್ವ ಮೋಸ, ನಾನು ಯಾರಿಗೆಲ್ಲ ಮೋಸ ಮಾಡಿದ್ದೇನೋ ಅದಕ್ಕೆ 4ರಷ್ಟು ನಾನು ಕೊಡ್ತೇನೆ, ನಾನು ಏನೆಲ್ಲ ಮಾಡಿದ್ದೇನೋ ದ್ರೋಹ ಅದಕ್ಕೆಲ್ಲ ನಾನು ಕೊಟ್ಟು ಬಿಡ್ತೇನೆ, ನನಗೇನು ಬೇಡ ಯೇಸುವೆ, ನನಗೆ ನೀವು ಮಾತ್ರ ಬೇಕು ಯೇಸುವೆ ಅಂತೇಳಿ ಅವನು ಆಸೆ ಪಟ್ಟ. ಅದೇ ರೀತಿಯಲ್ಲಿ ಈ ವಾಕ್ಯಗಳನ್ನು ಆಲಿಸ್ತಾ 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 ನಿಮ್ಮ ಒಳಗಡೆ ಕೂಡ ಅದೇ ಕಾರ್ಯ ಆಗುತ್ತೆ. ಯಾಕಂದರೆ ದೇವರು ಜೀವಂತರಾಗಿದ್ದಾರೆ. ಅವರು ನಿನ್ನೆ ಇದ್ದ ಹಾಗೆ ಈಗಲೂ ಯಾವಾಗಲೂ ಒಂದೇ ರೀತಿ ನಿಮ್ಮನ್ನು ನೋಡ್ತಾ ಇದ್ದಾರೆ. ಈ ಸಮಯದಲ್ಲಿ ಅದೇ ಯೇಸುವನ್ನು ಸ್ತುತಿಸ್ಲಿಕ್ಕೆ ನಿಮ್ಗೆ ಬೇಕಾ? ಎಷ್ಟು ದೊಡ್ಡ ದೇವರಲ್ವಾ? ನಿಮ್ಮನ್ನು ಹುಡುಕಿಕೊಂಡು ಇಲ್ಲಿದ್ದಾರೆ, ಅವರು ನಿಮ್ಮನ್ನು ನೋಡ್ತಾ ಇದ್ದಾರೆ, ನಿಮ್ಮನ್ನು ಗಮನಿಸ್ತಾ ಇದ್ದಾರೆ. ನಿಮಗೂ ಆಸೆ ಬರಲಿ ಈ ಸಮಯದಲ್ಲಿ ಅವರನ್ನು ನಾನು ಸ್ತುತಿಸಬೇಕು, ಅವರನ್ನು ಕೊಂಡಾಡಬೇಕು, ಅವರ ನಾಮ ನಾನು ಕೊಂಡಾಡಬೇಕು, ಅವರ ಶಕ್ತಿ ನಾನು ಅನುಭವಿಸಬೇಕು, ಅವರ ಸಮಾಧಾನ ನನಗೆ ಬೇಕು. ಯಾರಿಗೆಲ್ಲ ಮನಸ್ಸಿದೆ ದಯವಿಟ್ಟು ಎದ್ದು ನಿಂತುಕೊಂಡು ಆ ದೇವರನ್ನು ನಾವು ಸ್ತೋತ್ರ ಸಲ್ಲಿಸೋಣ. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೆ ಹಾಲೆಲೂಯ, ಯೇಸುವೆ ಸ್ತೋತ್ರ, 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 ಸ್ತೋತ್ರ. ಪರಿಶುದ್ಧರೇ ಸ್ತೋತ್ರ ಅಪ್ಪ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಹಾಲೆಲೂಯ, ಯೇಸುವೆ ಸ್ತೋತ್ರ, 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 ಸ್ತೋತ್ರ ಪಿತನೆ. ಹಾಲೆಲೂಯ. ಸ್ವರವೆತ್ತಿ ಹಾಲೆಲೂಯ ಹೇಳಿ. ಹಾಲೆಲೂಯ. ಯೇಸುವೆ ಸ್ತೋತ್ರ ಅಪ್ಪ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಒಟ್ಟಾಗಿ ಸೇರಿ ನಿಮ್ಗೆ ಗೊತ್ತಿದೆಯಾ ಗೊತ್ತಿಲ್ಲ ಇದು ಹಾಡು? ಯಾರಿಗೆಲ್ಲ ಗೊತ್ತಿಲ್ವೋ ನಾನು ಹೇಳಿದ ನಂತರ ನೀವು ರಿಪೀಟ್ ಮಾಡಿ, ಆಯಿತಾ? ರಿಪೀಟ್ ಮಾಡೋದಂದರೆ ನಿಮ್ಮ ಮನಸ್ಸಲ್ಲಿ ತೆಕ್ಕೊಂಡು ನೀವು ರಿಪೀಟ್ ಮಾಡಿ. ಇಷ್ಟು ನನಗಾಗಿ ಏನು ಮಾಡಿದ್ದಾರೆ, ಇಷ್ಟು ಏನು ಮಾಡಿದ್ದಾರೆ ನಿಮಗಾಗಿ? ಅವರ ಪ್ರಾಣವನ್ನೇ ಕೊಟ್ಟಿದ್ದಾರಲ್ವಾ, ಅವರ ದೇಹವನ್ನೇ ಕೊಟ್ಟಿದ್ದಾರೆ, ಅವರು ನಿಮ್ಮನ್ನು ಕೊಂಡ್ಕೊಂಡಿದ್ದಾರೆ, ಅವರ ರಕ್ತದಿಂದ ಕೊಂಡ್ಕೊಂಡಿದ್ದಾರೆ. ಅಂಥ ಯೇಸುವನ್ನು ಯಾರಿಗಾಗಿ ಬಂದದ್ದು ಯೇಸು? ಜಕ್ಕಾಯನಿಗಾಗಿನಾ? ಯಾರಿಗಾಗಿ? ನಮಗಾಗಿನ ನನಗಾಗಿ? ಯಾರಿಗಾಗಿ? ನಮಗಾಗಿ. ಯಾರಿಗಾಗಿ? ಇವತ್ತು ಯಾರಿಗಾಗಿ ಬಂದಿದ್ದಾರೆ? ನನಗಾಗಿ ಬಂದಿದ್ದಾರೆ. ಯಾರಿಗಾಗಿ? ನಮಗಾಗಿ ಅಲ್ಲ, ನನಗಾಗಿ ಬಂದಿದ್ದಾರೆ. ಜಕ್ಕಾಯ ಅಲ್ಲಿ ಹೇಳಿದ್ನ ನಮ್ಗೆಲ್ರಿಗೋಸ್ಕರ ಬಂದಿದ್ದಾರೆ ಯೇಸು ಹೇಳಿದ್ನ. ಏನು ಹೇಳಿದ ಅವನು? ನನಗಾಗಿ ಬಂದಿದ್ದಾರೆ. ಯಾರಿಗಾಗಿ ಬಂದಿದ್ದಾರೆ? ನನಗಾಗಿ ಬಂದಿದ್ದಾರೆ. ಯಾರಿಗಾಗಿ? ನನಗಾಗಿ. ಈ ಸಮಯದಲ್ಲಿ ಆ ಯೇಸುವನ್ನು ನೋಡುತ್ತಾ ಹೇಳೋಣ. ಪಾಪವ ನೀಗಿಸಲು ಶಾಪವ ನೀಗಿಸಲು ಈ ಲೋಕ ಬಂದಾರಯ್ಯ, ಮನುಷ್ಯನನ್ನು ಬಿಡಿಸಲು ಪರಲೋಕ ತೆರೆಯಲು ಶಿಲುಬೆಯ ಹೊತ್ತಾನಯ್ಯ. ಹೇಳಿ ನೋಡೋಣ. ಪಾಪವ ನೀಗಿಸಲು ಈ ಲೋಕ ಬಂದಾರಯ್ಯ, ಮನುಷ್ಯನನ್ನು ಬಿಡಿಸಲು ಪರಲೋಕ ತೆರೆಯಲು ಶಿಲುಬೆಯ ಹೊತ್ತಾನಯ್ಯ. ಮತ್ತೊಮ್ಮೆ ಹೇಳಿ ನೋಡೋಣ. ಪಾಪವ ನೀಗಿಸಲು ಶಾಪವ ನೀಗಿಸಲು ಈ ಲೋಕ ಬಂದಾರಯ್ಯ, ಮನುಷ್ಯನನ್ನು ಬಿಡಿಸಲು ಪರಲೋಕ ತೆರೆಯಲು ಶಿಲುಬೆಯ ಹೊತ್ತಾರಯ್ಯ. ಮತ್ತೊಮ್ಮೆ. ಪಾಪವ ನೀಗಿಸಲು ಶಾಪವ ನೀಗಿಸಲು ಈ ಲೋಕ ಬಂದಾರಯ್ಯ, ನನ್ನನ್ನು ಬಿಡಿಸಲು ಪರಲೋಕ ತೆರೆಯಲು ಶಿಲುಬೆಯ ಹೊತ್ತಾರಯ್ಯ. ನನ್ನನ್ನು ಬಿಡಿಸಲು, ನನ್ನನ್ನು ಬಿಡಿಸಲು ಪರಲೋಕ ತೆರೆಯಲು ಶಿಲುಬೆಯ ಹೊತ್ತಾರಯ್ಯ. ಕಣ್ಣೀರ ಒರೆಸಿದಾನಯ್ಯ, ಸಂತೋಷವ ತಂದಾನಯ್ಯ. ಕಣ್ಣೀರ ಒರೆಸಿದಾನಯ್ಯ, ಸಂತೋಷವ ತಂದಾನಯ್ಯ. ಮತ್ತೊಮ್ಮೆ ಹೇಳಿ ನೋಡೋಣ. ಕಣ್ಣೀರ ಒರೆಸಿದಾನಯ್ಯ, ಸಂತೋಷವ ತಂದಾನಯ್ಯ.
ಕಣ್ಣೀರ ಒರೆಸಿದಾನಯ್ಯ. ಯಾರು ಗೊತ್ತಾ ಅದು? ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ. ಮತ್ತೊಮ್ಮೆ ನನ್ನ ಸ್ವರವೆತ್ತಿ, ನನ್ನ ನನ್ನ ಯೇಸುವೇ, ನನ್ನ ಯೇಸುವೇ. ಮತ್ತೊಮ್ಮೆ ಹೇಳಿ ನೋಡೋಣ. ನನ್ನ ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ. ನೋಡಿ ಪ್ರಿಯರೇ, ನನ್ನ ಯೇಸುವೆ ಹೇಳ್ತಾ ಇದ್ದೀರಿ ನೀವು. ಯಾರ ಯೇಸು? ಯಾಕೆ ಬಂದ್ರು ಅವರು? ಪಾಪವನ್ನು ನೀಗಿಸಲು, ಶಾಪವನ್ನು ನೀಗಿಸಲು. ಈ ಲೋಕಕ್ಕೆ ಬಂದದ್ದು ಯಾರಿಗೋಸ್ಕರ? ನನಗೋಸ್ಕರ ಬಂದಿದ್ದಾರೆ. ಹೇಳಿ, ಯಾರಿಗೋಸ್ಕರ? ನನಗೋಸ್ಕರ ಬಂದಿದ್ದಾರೆ. ಯಾಕೆ? ಕಣ್ಣೀರನ್ನು ಒರೆಸ್ಲಿಕ್ಕೆ. ನಿಮ್ಗೆ ಯಾರು ಇಲ್ವಾ ಕಣ್ಣೀರು ಒರೆಸ್ಲಿಕ್ಕೆ? ನನಗೆ ಯಾರೂ ಇಲ್ಲ. ನೀವು ಹೇಳ್ಬೋದು, ಯಾರೂ ಇಲ್ಲದವರಿಗಾಗಿ ಯೇಸು ಇದ್ದಾರೆ ಪ್ರಿಯರೇ. ಯಾರಿದ್ದಾರೆ? ಯೇಸು ಇದ್ದಾರೆ. ಯಾರು ಇಲ್ಲದವರಿಗಾಗಿ ಯಾರಿದ್ದಾರೆ? ನಿಮ್ಮ ಜೊತೆ ಯಾರಿದ್ದಾರೆ? ಯೇಸು ಇದ್ದಾರೆ. ಆ ಯೇಸುವನ್ನು ನೋಡಿ ಏನು ಗೊತ್ತಾ, ಅವ್ರು ಏನು ಹೇಳ್ತಾರೆ ಗೊತ್ತಾ? ನಿಮ್ಮ ಹತ್ರ ಬಂದವ್ರು ಏನು ಹೇಳ್ತಾ ಇದ್ದಾರೆ ಗೊತ್ತಾ? ನಿಮ್ಮ ಆಸ್ತಿ ಕೊಡಿ ಅಂತೇಳಿ ಕೇಳ್ತಾ ಇಲ್ಲ, ನಿಮ್ಮ ಅಂತಸ್ತು ಕೇಳ್ತಾ ಇಲ್ಲ, ನಿಮ್ಮ ಬಂಗಾರ ಕೇಳ್ತಾ ಇಲ್ಲ, ನಿಮ್ಮ ಹತ್ರ ಬೆಳ್ಳಿ ಕೇಳ್ತಾ ಇಲ್ಲ. ಬದಲಾಗಿ ಏನು ಕೇಳ್ತಾ ಇದ್ದಾರೆ ಗೊತ್ತಾ? ನಿಮ್ಮ ಹೃದಯವನ್ನು ಕೇಳ್ತಾ ಇದ್ದಾರೆ. ನಿನ್ನ ಹೃದಯ ಕೊಡ್ತೀಯಾ? ನಿಮ್ಮ ಹೃದಯ ಯಾರಿಗೆಲ್ಲ ಕೊಟ್ಟಿದ್ದೀರಲ್ವಾ? ಇವತ್ತು ಒಂದಿನ ಯೇಸುವಿಗೆ, ಒಂದಿನ ಮಾತ್ರ ಅಲ್ಲ, ಒಂದು ಸಲ ಕೊಟ್ಟು ನೋಡಿ, ಮತ್ತೆ ಯಾರಿಗೂ ನೀವು ಕೊಡೋದಿಲ್ಲ. ಯಾಕಂದರೆ ದೇವ್ರು ಕೇಳ್ತಾ ಇದ್ದಾರೆ. ಏನು ಕೇಳ್ತಾ ಇದ್ದಾರೆ? ನಿಮ್ಮ ಹೃದಯವನ್ನು ಕೇಳ್ತಾ ಇದ್ದಾರೆ. ಬಂಗಾರ ಕೇಳ್ತಾ ಇಲ್ಲ, ಬೆಳ್ಳಿ ಕೇಳ್ತಾ ಇಲ್ಲ, ಆಸ್ತಿ ಕೇಳ್ತಾ ಇಲ್ಲ, ನೀನು ದಪ್ಪಗಿದ್ಯಾ ಕೇಳ್ತಾ ಇಲ್ಲ, ನೀನು ಉದ್ದಕ್ಕಿದ್ಯಾ ಕೇಳ್ತಾ ಇಲ್ಲ, ನೀನು ಗಿಡ್ಡ ವ್ಯಕ್ತಿನ ಕೇಳ್ತಾ ಇಲ್ಲ, ನೀನು ಏನೆಲ್ಲ ಮಾಡ್ತಾ ಇದ್ದಿ, ನೀನು ಎಷ್ಟು ಪಾಪಿ ಅಂತೇಳಿ ಕೇಳ್ತಾ ಇಲ್ಲ. ಯಾಕಂದರೆ ಪಾಪಿಗಾಗಿ ಬಂದ ಯೇಸು ಆಗಿದ್ದಾರೆ. ನಿಮ್ಮನ್ನು ಹುಡುಕಿಕೊಂಡು ಬಂದ ಯೇಸು. ನೀವು ಯಾರಾದರೂ ಹುಡುಕಿಕೊಂಡು ಹೋಗಿದ್ದೀರಾ ಯೇಸುವನ್ನು? ಇಲ್ಲ. ಬದಲಾಗಿ ಯಾರು ಹುಡುಕಿಕೊಂಡು ಬಂದಿದ್ದಾರೆ? ಯೇಸು ನನ್ನನ್ನು ಹುಡುಕಿಕೊಂಡು ಬಂದಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಹೇಳೋಣ, ಥ್ಯಾಂಕ್ ಯು ಜೀಸಸ್, ಪ್ರೇಸ್ ಯು ಜೀಸಸ್, ಹಾಲೆಲೂಯಾ. ಯೇಸುವೇ ಸ್ತೋತ್ರ ಅಪ್ಪ, ಯೇಸುವೇ ವಂದನೆ ಅಪ್ಪ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಾಲೆಲೂಯಾ, 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 ಹಾಲೆಲೂಯಾ. ಬಂಗಾರ ಕೇಳಲಿಲ್ಲ, ಬೆಳ್ಳಿಯ ಕೇಳಲಿಲ್ಲ, ಹೃದಯವ ಕೇಳಿದನಯ್ಯ. ಹೇಳಿ ನೋಡೋಣ. ಹೃದಯವ ಕೇಳಿದನಯ್ಯ. ಬಂಗಾರ ಕೇಳಲಿಲ್ಲ, ಬೆಳ್ಳಿಯ ಕೇಳಲಿಲ್ಲ, ಹೃದಯವ. ಆಸ್ತಿಯ ಕೇಳಲಿಲ್ಲ, ಅಂತಸ್ತು ಕೇಳಲಿಲ್ಲ, ಹೃದಯವ ಕೇಳಿದನಯ್ಯ. ಮತ್ತೊಮ್ಮೆ, ಆಸ್ತಿಯ ಕೇಳಲಿಲ್ಲ, ಅಂತಸ್ತು ಕೇಳಲಿಲ್ಲ, ಹೃದಯವ ಕೇಳಿದನಯ್ಯ. ನಾ ಹುಡುಕಿ ಹೋಗಲಿಲ್ಲ, ನನ್ನ ಹುಡುಕಿ ಬಂದಾರಯ್ಯ. ಹೇಳಿ, ನಾ ಹುಡುಕಿ ಹೋಗಲಿಲ್ಲ, ನನ್ನ ಹುಡುಕಿ ಬಂದಾರಯ್ಯ. ಮತ್ತೊಮ್ಮೆ, ನಾ ಹುಡುಕಿ ಹೋಗಲಿಲ್ಲ, ನನ್ನ ಹುಡುಕಿ ಬಂದಾರಯ್ಯ. ಮತ್ತೊಮ್ಮೆ, ನಾ ಹುಡುಕಿ ಹೋಗಲಿಲ್ಲ, ನನ್ನ ಹುಡುಕಿ ಬಂದಾರಯ್ಯ. ನಂಬಿಕೆಯಿಂದ ಹೇಳಿ ನೋಡೋಣ, ನಾ ಹುಡುಕಿ. ಥ್ಯಾಂಕ್ ಯು ಜೀಸಸ್. ಹುಡುಕಿ ಬಂದಾರಯ್ಯ. ನಂಬಿಕೆಯಿಂದ, ನಾ ಹುಡುಕಿ ಹೋಗಲಿಲ್ಲ, ನನ್ನ ಹುಡುಕಿ ಬಂದಾರಯ್ಯ.
ತಾಯಿ ಮರಿತಾರಾ? ಮರಿತಾರೆ. ತಾಯಿ ಮರಿತಾರೆ. ಎಷ್ಟೋ ಜನರನ್ನು ಡಸ್ಟ್ಬಿನಿಗೆ ಹಾಕಿದ್ದು ನೋಡಲಿಲ್ವಾ ನೀವು? ಎಷ್ಟೋ ಜನರನ್ನು ಸಾಯಿಸಿದ್ದು ನೋಡಲಿಲ್ವಾ ನೀವು? ತಾಯಿ ಮರಿತಾರೆ. ಆದರೆ ನಿನ್ನನ್ನು ತಾಯಿ ಮರೆತರೂ ಕೂಡ ನಾನು ನಿನ್ನನ್ನು ಮರೆಯುವುದಿಲ್ಲ ಅಂತೇಳಿ ದೇವರು ವಾಗ್ದಾನ ಮಾಡಿದ್ದಾರೆ ಪ್ರಿಯರೇ. ಅಂಥ ಯೇಸು ನಮ್ಮ ಜೊತೆಯಲ್ಲಿದ್ದಾರೆ ಪ್ರಿಯರೇ. ತಂದೆ ದೂರ ಮಾಡ್ತಾರಾ? ತಂದೆ ತೊರಿತಾರಾ? ಹೊರಗಾಗ್ತಾರಾ? ಆಗ್ತಾರಲ್ವಾ? ಆದರೆ ನನ್ನ ದೇವರು ಕರುಣಾಭರಿತ ತಂದೆ. ನಮಗಿರೋದು ಒಂದೇ ಅಪ್ಪ. ಯಾರಪ್ಪ ಗೊತ್ತಾ? ಯಾರು? ಏಸಪ್ಪ. ಒಂದೇ ಅಪ್ಪ. ಆ ಅಪ್ಪ ಯಾವತ್ತಾದರೂ ಸಾಯ್ತಾರಾ? ಸತ್ತಿದಾರಾ? ಸತ್ತು ಪುನರುತ್ಥಾನರಾಗಿದ್ದಾರಾ? ಜೀವದಿಂದ ಇದ್ದಾರಾ? ಜೀವದಿಂದ ಎದ್ದು ಬಂದಿದ್ದಾರಾ? ಹೌದಲ್ವಾ? ಜೀವಂತವುಳ್ಳ ದೇವರು ಅಪ್ಪ ನಮಗಿದ್ದಾರೆ ಅಲ್ವಾ? ತಾಯಿ ಮರೆತರು ಪರವಾಗಿಲ್ಲ, ತಂದೆ ತೊರೆದ್ರು ಪರವಾಗಿಲ್ಲ, ಬಂಧುಗಳು ತೊರಿತಾರಲ್ವಾ? ಹಣ ಇದ್ದರೆ ಸೇರಿಸ್ತಾರೆ, ಹಣ ಇಲ್ಲದಿದ್ದರೆ ಸೇರಿಸಲ್ಲ. ಗೊತ್ತಲ್ವಾ? ನಿಮ್ಗೆ ಅನುಭವ ಇದೆ ಅಲ್ವಾ? ಆದರೆ ನಿಮ್ಮಲ್ಲಿ ಏನೂ ಇಲ್ದಿದ್ರು, ನಿಮ್ಮಲ್ಲಿ ಪಾಪ ತುಂಬಿ ತುಳುಕ್ತಾ ಇದ್ರು ಕೂಡ, ವ್ಯಭಿಚಾರಿಣಿ ಸ್ತ್ರೀ ನಿಮ್ಗೆ ಗೊತ್ತಿದೆಯಾ? ಆ ವ್ಯಭಿಚಾರಿಣಿ ಸ್ತ್ರೀ ಯೇಸು ಬಳಿ ಬಂದಾಗ ಅವಳಲ್ಲಿ ಏನಿತ್ತು? ಪಾಪ ಮಾತ್ರ ಇತ್ತು. ನಿಮ್ಮಲ್ಲೂ ಕೂಡ ಅದೇ ಇದೆ ಅಲ್ವಾ? ಈಗ ನಮ್ಮಲ್ಲಿ ಏನಿದೆ? ನಾವೆಲ್ಲರೂ ಪಾಪಿಗಳಲ್ವಾ? ಅಷ್ಟೇ ಇರೋದು ನಮ್ಮಲ್ಲಿ. ಪಾಪ ಇದ್ದರೂ ಕೂಡ ಅವ್ರು ಏನು ಹೇಳ್ತಾರಂದರೆ, ಅವರ ರಕ್ತದಿಂದ ನಾನು ನಿನ್ನನ್ನು ತೊಳಿತೇನೆ. ಯೇಸು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ನನ್ನ ರಕ್ತದಿಂದ ತೊಳಿತಾ ಇದ್ದೇನೆ, ನಿನ್ನನ್ನು ನಾನು ಕ್ಷಮಿಸ್ತಾ ಇದ್ದೇನೆ, ನಿನ್ನನ್ನು ನಾನು ಪ್ರೀತಿಸ್ತಾ ಇದ್ದೇನೆ, ನೀನು ನನ್ನ ಮುದ್ದು ಮಗಳು, ನೀನು ನನ್ನ ಮುದ್ದು ಮಗ ಎಂದು ಅವರು ಸ್ವೀಕರಿಸ್ತಾರೆ. ಯಾರೆಲ್ಲ ಪಾಪಕ್ಕೆ ಪಶ್ಚಾತ್ತಾಪ ಪಡ್ತಿರೋ, ಯೇಸು ಇಷ್ಟೊಂದು ನನ್ನನ್ನು ನೀವು ಪ್ರೀತಿಸ್ತಾ ಇದ್ದೀರಲ್ಲಪ್ಪ. ಬಂಧುಗಳು ತೊರೆದ್ರು, ಬಂಧು ಮಿತ್ರರು ಎಲ್ಲರೂ ಕೂಡ ನನ್ನನ್ನು ತೊರೆದ್ರು. ಯೇಸುವೆ, ನೀವು ನನ್ನ ಜೊತೆಯಲ್ಲಿದ್ದೀರಲ್ಲಪ್ಪ. ನಾನು ಇಷ್ಟು ಪಾಪ ಮಾಡಿದರೂ ಕೂಡ ನನ್ನನ್ನು ಸಾಯಿಸದೆ ಇರಿಸಿದ್ದೀರಲ್ಲಪ್ಪ, ಅದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ನನಗಾಗಿ ನಿನ್ನ ಜೀವವನ್ನೇ ಕೊಟ್ಟಿದ್ದೀರಲ್ಲಪ್ಪ. ಆ ಶಿಲುಬೆಯಲ್ಲಿ ಯಾರಿಗಾಗಿ ಜೀವ ಕೊಟ್ಟದ್ದು? ಯಾರಿಗಾಗಿ? ಆ ರಕ್ತ ಯಾರಿಗಾಗಿ? ನನಗಾಗಿ. ಯಾರಿಗಾಗಿ? ಆ ನಗ್ನತೆ ಯಾರಿಗಾಗಿ? ನೋಡಿ, ಆ ನಗ್ನತೆ, ನಾವು ನಗ್ನರಾಗಿ ಅಲ್ಲಿರಬೇಕಿತ್ತು, ಆದರೆ ಯೇಸು ಕ್ರಿಸ್ತರಲ್ಲಿ ನಗ್ನರಾಗಿದ್ದಾರೆ. ಅಂಥ ಯೇಸುವನ್ನು ಒಮ್ಮೆ ನೋಡಿ, ಕಣ್ಣುಗಳನ್ನು ಮುಚ್ಚಿ ನೋಡಿ. ಯಾರೆಲ್ಲ ಮರ್ತಿರ್ಬೋದು ನಿಮ್ಮನ್ನು, ಯಾರೆಲ್ಲ ತೊರೆದಿರ್ಬೋದು. ನೀವು ಹೇಳ್ತಾ ಇರ್ಬೋದು, ಈ ಜೀವನ ಬೇಡ ನನಗೆ, ನನ್ನನ್ನು ಪ್ರೀತಿಸೋರು ಯಾರೂ ಇಲ್ಲ ಅಂತೇಳಿ ನೀವು ಕೊರಗ್ತಾ ಇರ್ಬೋದು ಇಲ್ಲಿ ಅಲ್ವಾ? ಜಾಸ್ತಿ ಮಂದಿ ಅದನ್ನೇ ಮಾಡ್ತಾ ಇದ್ದೀರಿ. ಆದರೆ ದೇವರು ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ವೈಯಕ್ತಿಕವಾಗಿ ಮಾತಾಡ್ತಾ ಇದ್ದಾರೆ. ಏನೆಂದು ಹೇಳ್ತಾ ಇದ್ದಾರೆ ಅಂದರೆ, ಯಾರು ನಿನ್ನ ಕೈ ಬಿಟ್ಟರೂ ಕೂಡ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ತೊರೆದು ಬಿಡುವುದಿಲ್ಲ, ನಾನು ನಿನ್ನನ್ನು ತಳ್ಳಿ ಬಿಡುವುದಿಲ್ಲ, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ ಅಂತೇಳಿ ಈ ಸಮಯದಲ್ಲಿ ಯೇಸು ನಿಮಗೆ ಹೇಳ್ತಾ ಇದ್ದಾರೆ. ಅವರು ಸಾಂತ್ವನ ಕೊಡ್ತಾ ಇದ್ದಾರೆ. ಮಾತ್ರ ಅಲ್ಲ, ನೀನು ನನ್ನನ್ನು ನೋಡು, ನೀನು ವ್ಯಕ್ತಿಗಳನ್ನು ನೋಡಬೇಡ ಅಂತೇಳಿ ಹೇಳ್ತಾ ಇದ್ದಾರೆ. ಆ ಯೇಸುವಿನ ಶಿಲುಬೆಯನ್ನು ನೋಡು. ಆ ಶಿಲುಬೆ ನಿನಗಾಗಿ, ಆ ಮರಣ ನಿನಗಾಗಿ, ಆ ಜೀವದಾನ ನಿನಗಾಗಿ, ಆ ರಕ್ತ ನಿನಗಾಗಿ ಎಂದು ಹೇಳ್ತಾ ಇದ್ದಾರೆ. ಆ ಯೇಸುವನ್ನು ನೋಡುತ್ತಾ ಹೇಳೋಣ, ಥ್ಯಾಂಕ್ ಯು ಜೀಸಸ್. ಯೇಸುವೆ ಸ್ತೋತ್ರ ಅಪ್ಪ, ಯೇಸುವೆ ವಂದನೆ ಅಪ್ಪ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ ದೇವ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಸ್ನೇಹಿತರು ತೊರೆದರು, ಬಂಧು ಮಿತ್ರರು ತೊರೆದರು, ಯೇಸು ನನ್ನ ತೊರೆಯಲಾರ. ಸ್ನೇಹಿತರು ತೊರೆದರು, ಬಂಧು ಮಿತ್ರರು ತೊರೆದರು, ಯೇಸು ನನ್ನ ಮರೆಯಲಾರ. ತಾಯಿ ನನ್ನ ಮರೆತರು, ತಂದೆ ನನ್ನ ಮರೆತರು, ಯೇಸು ನನ್ನ ಮರೆಯಲಾರ. ಹೇಳಿ ನೋಡೋಣ. ತಾಯಿ ನನ್ನ ಮರೆತರು, ತಂದೆ ನನ್ನ ಮರೆತರು, ಯೇಸು ನನ್ನ ಮರೆಯಲಾರ. ತಾಯಿ ನನ್ನ ಮರೆತರು, ತಂದೆ ನನ್ನ ತೊರೆದರು, ಯೇಸು ನನ್ನ ಮರೆಯಲಾರ. ನನ್ನ ಹೆಸರು ಕರೆದಾತನು, ನನ್ನ ಕೈ ಹಿಡಿದು ನಡೆಸುವನು. ಹೇಳಿ ನೋಡೋಣ. ನನ್ನ ಹೆಸರು ಕರೆದಾತನು, ನನ್ನ ಕೈ ಹಿಡಿದು ನಡೆಸುವನು. ಮತ್ತೊಮ್ಮೆ. ನನ್ನ ಹೆಸರು
ನನ್ನ ಕೈ ಹಿಡಿದು ನಡೆಸುವರು. ಯಾರು? ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ. ಸ್ವರವೆತ್ತಿ. ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ. ಪಾಪವ ನೀಗಿಸಲು ಶಾಪವ ನೀಗಿಸಲು ಈ ಲೋಕ ಬಂದಾರಯ್ಯ. ಹೇಳಿ. ಪಾಪವ ಈ ಲೋಕ ಬಂದಾರಯ್ಯ. ನನ್ನನ್ನು ಬಿಡಿಸಲು ಪರಲೋಕ ತೆರೆಯಲು ಶಿಲುಬೆಯ ಹೊತ್ತಾರಯ್ಯ. ಮತ್ತೊಮ್ಮೆ. ನನ್ನನ್ನು ಬಿಡಿಸಲು ಪರಲೋಕ ತೆರೆಯಲು ಶಿಲುಬೆಯ ಹೊತ್ತಾರಯ್ಯ. ಕಣ್ಣೀರ ಒರೆಸಿದಾನಯ್ಯ, ಸಂತೋಷವ ತಂದಾನಯ್ಯ. ಕಣ್ಣೀರ ಒರೆಸಿದಾನಯ್ಯ, ಸಂತೋಷವ ತಂದಾನಯ್ಯ. ಕಣ್ಣೀರ ಒರೆಸಿದಾನಯ್ಯ, ಸಂತೋಷವ ತಂದಾನಯ್ಯ. ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ. ಮತ್ತೊಮ್ಮೆ. ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ. ಹಾಲೆಲೂಯ, ಹಾಲೆಲೂಯ. ಯೇಸುವೇ, ಹಾಲೆಲೂಯ. ಸ್ವರವೆತ್ತಿ. ಹಾಲೆಲೂಯ. ಯೇಸುವೇ, ಹಾಲೆಲೂಯ. ಯೇಸುವೇ, ವಂದನೆ ಅಪ್ಪ. ಹಾಲೆಲೂಯ, ಆರಾಧನೆ ಯೇಸುವೇ, ಮಹಿಮೆ ದೇವ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ, ಸ್ತೋತ್ರ, ಸ್ತೋತ್ರ ಪಿತನೆ. ಹಾಲೆಲೂಯ. ಬಾಯಿ ತೆರೆದು ಹಾಲೆಲೂಯ. ಯೇಸುವೇ, ಸ್ತೋತ್ರ ಅಪ್ಪ. ಯೇಸುವೇ, ವಂದನೆ ಯೇಸುವೇ, ಆರಾಧನೆ ಯೇಸುವೇ. ನಮ್ಮ ಮಧ್ಯದಲ್ಲಿರುವ ಆತನೇ ನಿಮಗೆ ಸ್ತೋತ್ರ ಅಪ್ಪ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ, ವಂದನೆ, 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 ವಂದನೆ ಯೇಸುವೇ, ಆರಾಧನೆ ಯೇಸುವೇ, ಮಹಿಮೆ ದೇವ. ಸ್ತೋತ್ರ, 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 ಸ್ತೋತ್ರ.